ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಆರೋಗ್ಯ ತಪಾಸಣೆ, ಆರೋಗ್ಯ ಸಂರಕ್ಷಣೆಯ ಮೊದಲ ಮೆಟ್ಟಿಲು. ಲೇಖಕ KS ನೂರುಲ್ಲಾ ಅಭಿಮತ. ಆರೋಗ್ಯ ತಪಾಸಣೆಯು ಆರೋಗ್ಯ ಸಂರಕ್ಷಣೆಯ ಮೊದಲ ಮೆಟ್ಟಿಲಾಗಿದೆ ಎಂದು ಲೇಖಕ KS ನೂರುಲ್ಲಾರವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಚಿಂತಾಮಣಿ ನಗರದ ಆಜಾದ್ ಚೌಕದ ಸಮೀಪದ KP ರಸ್ತೆಯಲ್ಲಿರುವ ಮಣಿ ಮೋಹಿತ್ ಎಂಟರ್ಪ್ರೈಸಸ್ ಮಳಿಗೆಯಲ್ಲಿ ಆಯೋಜಿಸಲಾಗಿದ್ದ ಉಚಿತ ಶುಗರ್ ಮತ್ತು BP ತಪಾಸಣಾ ಶಿಬಿರದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಬರೀ ಘೋಷಣೆ ಮತ್ತು ಭಾಷಣಗಳಿಂದ ಆರೋಗ್ಯ ಭಾಗ್ಯ ನೀಡಲು ಸಾಧ್ಯವಿಲ್ಲ. ಅದಕ್ಕೆ ಸಾಮಾಜಿಕ ಕಳಕಳಿ ಹಾಗೂ ಇಚ್ಛಾಶಕ್ತಿ ಇರಬೇಕೆಂದು ನುಡಿದರು. ಪ್ರಚಾರಕ್ಕಾಗಿ ಮತ್ತು ಪ್ರತಿಷ್ಠೆಗಾಗಿ ದೊಡ್ಡ ದೊಡ್ಡ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಿ ಕಾಟಾಚಾರದ ತಪಾಸಣೆ ನಡೆಸುವುದರಿಂದ ಯಾವುದೇ ಪ್ರಯೋಜನವಿಲ್ಲವೆಂದು ಹೇಳಿದರು. ಪ್ರಕೃತಿಯು ನೀಡಿರುವ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳುವುದರ ಮೂಲಕ ಪ್ರಕೃತಿ ಮಾತೆಯ ಋಣ ತೀರಿಸಬೇಕಾಗಿದೆ ಎಂದು ನುಡಿದರು. ನೈಸರ್ಗಿಕ ರೀತಿಯಲ್ಲಿ ತಯಾರಿಸಿರುವ ಔಷಧೀಯ ಉತ್ಪನ್ನಗಳು ಹೆಚ್ಚು ಪರಿಣಾಮಕಾರಿಯಾಗಿದ್ದು ಅವುಗಳ ಬಳಕೆ ಅತ್ಯವಶ್ಯಕವಾಗಿದೆ ಎಂದು ನುಡಿದರು. ಮಣಿ ಮೋಹಿತ್ ಎಂಟರ್ಪ್ರೈಸಸ್ ವತಿಯಿಂದ ಪ್ರತಿ ತಿಂಗಳು ಉಚಿತವಾಗಿ BP ಮತ್ತು ಮಧುಮೇಹದ ಉಚಿತ ತಪಾಸಣೆ ನಡೆಸುತ್ತಿರುವುದು ಜನಸಾಮಾನ್ಯರ ಪಾಲಿಗೆ ವರದಾನವಾಗಿದೆ ಎಂದರಲ್ಲದೆ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಂಡು ಆರೋಗ್ಯವಂತ ಜೀವನ ನಡೆಸಲು ಮುಂದಾಗಬೇಕೆಂದು ಕರೆ ನೀಡಿದರು. ಮಾವು ಕೊಯ್ಲು ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಮಂಜುನಾಥ್ ರವರು ಮಾತನಾಡಿ, ರಾಸಾಯನಿಕ ಮಿಶ್ರಿತ ಔಷಧಿಗಳ ಬಳಕೆಯಿಂದ ಅಡ್ಡ ಪರಿಣಾಮಗಳು ಉಂಟಾಗುವ ಸಾಧ್ಯತೆಗಳಿವೆ ಎಂದರಲ್ಲದೆ ಪ್ರಕೃತಿ ದತ್ತವಾದ ಚಿಕಿತ್ಸಾ ವಿಧಾನಗಳು ಬಹಳ ಉಪಯುಕ್ತವಾಗಿವೆ ಎಂದು ಹೇಳಿದರು. ಮಣಿ ಮೋಹಿತ್ ಎಂಟರ್ಪ್ರೈಸಸ್ನ ಕಾರ್ಯವೈಖರಿಯ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸುದ್ದಿ ಮಾಧ್ಯಮದ ವರದಿಗಾರರಾದ ಎನ್ ಕೃಷ್ಣಮೂರ್ತಿರವರು ಮಾತನಾಡಿ, ಮಣಿ ಮೋಹಿತ್ ಎಂಟರ್ಪ್ರೈಸಸ್ ಆರೋಗ್ಯ ಸೇವೆಯೊಂದಿಗೆ ಇತರೆ ಸೇವಾ ಕಾರ್ಯಗಳಲ್ಲೂ ಮುಂದಾಗಿರುವುದು ಸ್ವಾಗತಾರ್ಹ ಸಂಗತಿಯಾಗಿದೆ ಎಂದು ಹೇಳಿದರು. ಶ್ರೀಯುತ ರಾಮಚಂದ್ರ ಸಿಂಗ್ ರವರು ಮಾತನಾಡಿ, ಮಣಿ ಮೋಹಿತ್ ಎಂಟರ್ಪ್ರೈಸಸ್ ಮಳಿಗೆಯಲ್ಲಿ ಎಲ್ಲಾ ರೀತಿಯ ಸ್ವದೇಶಿ ದಿಶಾ ಸಂಸ್ಥೆಯ ಕೇರಾಮೃತ ಉತ್ಪನ್ನಗಳು ದೊರೆಯಲಿವೆ ಎಂದು ತಿಳಿಸಿದರು. ಸಾರ್ವಜನಿಕರು ಪ್ರತಿ ತಿಂಗಳು ನಡೆಯುವ ಉಚಿತ ತಪಾಸಣಾ ಶಿಬಿರದ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ಕೋರಿದರು. ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಇದರ ಸೌಲಭ್ಯವನ್ನು ಪಡೆದುಕೊಂಡರು. ನಾವು ಪ್ರತಿ ತಿಂಗಳ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡೋಣ ಅಂತ ಈ ಆಫೀಸ್ ಓಪನಿಂಗ್ ಡೇಲಿ ನಾವು ಅಂದ್ಕೊಳ್ತೀವಿ. ಅದರಂತೆ ಪ್ರತಿ ತಿಂಗಳು 2ನೇ ಭಾನುವಾರ 7:30 ಇಂದ 12:30ವರೆಗೂ ಸಹ ರಕ್ತದೊತ್ತಡ ಮತ್ತು ವಿಶೇಷವಾಗಿ ಶುಗರ್ ಅಂದರೆ ಡಯಾಬಿಟಿಸ್ ಬಗ್ಗೆ ಬಿಫೋರ್ ಮತ್ತು ಆಫ್ಟರ್ ಸಣ್ಣ ಅಳಿಲು ಸೇವೆ ಸಮಾಜಕ್ಕೆ ಮಾಡೋಣ ಅಂತಕ್ಕಂಥ ನಿರ್ಣಯ ಇಟ್ಕೊಂಡಂಥ ಸ್ವಲ್ಪ ಪ್ರತಿ ತಿಂಗಳ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಈ ಮಣಿ ಮೋಹಿತ್ ಎಂಟರ್ಪ್ರೈಸಸ್ನ ಮಾಲೀಕರಾಗಿರ್ತಕ್ಕಂಥ ಮಮತಾ ಸಿಂಗ್ ಅವರು ಇದನ್ನು ಎಲ್ಲ ರೀತಿಯಲ್ಲೂ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಇದೇ ರೀತಿ ಮುಂದುವರಲಿ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತಿನ ಉಚಿತ ತಪಾಸಣಾ ಶಿಬಿರಕ್ಕೆ ನಾನು ಆಹ್ವಾನಿತರಾಗಿ ನನ್ನ ಆತ್ಮೀಯರು ಆಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ರೀತಿಯಲ್ಲಿ ಆರ್ಗ್ಯಾನಿಕ್ ಬಗ್ಗೆ ಒಲವು ತೋರಿರ್ತಕ್ಕಂತಹ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಸಹ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಮಾತುಗಳನ್ನು ಹೇಳೋದ್ರ ಮುಖಾಂತರ ಪ್ರತಿಯೊಬ್ಬರಿಗೂ ನಾನು ಇದು ಸರ್ ಇಂಥ ಅನೇಕ ಕಾರ್ಯಕ್ರಮ ಮಾಡಿದೆ, ನಮ್ಮ ಕಡೆಯಿಂದ ಆಗ್ತಕ್ಕಂಥ ಸಹಕಾರ ಏನಾದರೂ ಇದ್ರೆ ಖಂಡಿತ ಕೇಳಿ ಅಂತೇಳಿ ನಾನಾ ರೀತಿಯಲ್ಲಿ ನಮಗೆ ವಿಜಯತಕ್ಕಿರ್ತಕ್ಕಂತಹ ಇದೇ ಚಿಂತಾಮಣಿ ತಾಲೂಕಿನ ಮಾವು ಕೊಯ್ಲು ಕೇಂದ್ರದ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಮಂಜುನಾಥ್ ಅವರನ್ನ ಕೇಳಬೇಕು, ಖಂಡಿತ ಬರ್ತೀನಿ ಅಂತೇಳಿ ಇನ್ ಟೈಮ್ಗೆ 1 ನಿಮಿಷನೂ ಹೆಚ್ಚು ಕಡಿಮೆ ಇದೆ. ನಾನು 8 ಗಂಟೆಗೆ ಇರ್ತೀನಿ ಅಂದರೆ 8 ಗಂಟೆ ಎಕ್ಸಾಕ್ಟ್ ಅದಕ್ಕೆ ಮುಂಚೆನೇ ನಾನು ಕಾಲ್ ಮಾಡಿದ್ರು. ಅವರಿಗೆ ಮಣಿ ಮೋಹಿತ್ ಎಂಟರ್ಪ್ರೈಸಸ್ ವತಿಯಿಂದ ಸುರಕ್ಷಿತವಾಗಿರ್ತಕ್ಕಂಥ ಸ್ವಾಗತವನ್ನು ಎಲ್ಲರ ಮುಖಾಂತರ ಹೇಳ್ತೀವಿ. ಅದರಂತೆ ಯಾವುದೇ ಒಂದು ವಿಚಾರಗಳಲ್ಲಿ ನಾವು ತುಂಬ ವರ್ಷದಿಂದ ಹಂಚ್ಕೊತಾನೆ ಇರ್ತೀವಿ. ಕಷ್ಟ, ಸುಖ, ನೋವು, ನಲಿವು ಮತ್ತು ಒಳ್ಳೆಯದು, ಕೆಟ್ಟದ್ದು, ಶಬ್ದಗಳು ಎಲ್ಲ ವಿಚಾರಗಳನ್ನು ನಾವು ಕೂಲಂಕುಷವಾಗಿ ಹಂಚ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ರೀತಿಯ ಮಾರ್ಗದರ್ಶನ ಕೊಡ್ತಾರೆ. ಹೀಗೆ ಮಾಡಿದ್ರೆ ಚೆನ್ನಾಗಿದೆ ಕೊಡ್ತಾರೆ, ಹಾಗೆ ಮಾಡಿದ್ರೆ ಚೆನ್ನಾಗಿದೆ ಕೊಡ್ತಾರೆ, ಇದೇ ರೀತಿಯ ಮಾಡಿ ಅಂತೇಳಿ ನನಗೆ ರದ್ದು ಮುಟ್ಟತಕ್ಕಂತಹ ಮತ್ತೋರು ನನ್ನ ಹಿರಿಯರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂತಹ ಹೇಳಿದಾಗ ಖಂಡಿತ ನಾನು ಬರ್ತೀನಿ, ಈ ಕಾರ್ಯಕ್ರಮ ನಡೀಬೇಕು, 10 ಜನಕ್ಕೆ ತಲುಪಬೇಕು ಅಂತೇಳಿ ನಾನು ಸಹಕಾರ ನೀಡ್ತಕ್ಕಂಥ ಅದರಂತೆ ಮತ್ತೋರ್ವ
ಇವ್ರನ್ನ ನಾನು ಎಷ್ಟೇ ಬಾರಿ ಸರ್ ನಮಸ್ತೆ ಅಂದರೆ ದಯವಿಟ್ಟು ಅವ್ನು ನಮಸ್ತೆ ಅನ್ಬೇಡಿ ಅಂತಾರೆ. ಯಾಕೆಂತಂದ್ರೆ ನಾನು ಕಂಡಂಥ ಮೊಟ್ಟ ಮೊದಲ ಸ್ನೇಹಿತಿದೆ ಅಂತಂದ್ರೆ ನಿಜವಾಗ್ಲೂ ನೂರಲ್ಲ ಸರ್. ಯಾಕೆಂತಂದರೆ ಸರ್ ನನ್ನ ಮಕ್ಕಳಿಗೆ ನೀವು ಗುರುಗಳು, ನೀವು ನನ್ನ ಗುರುಗಳು ಅಂದರೆ ಎಲ್ಲೋ ಒಂದು ಕಡೆ ಇದ್ದಾರೆ, ಖಂಡಿತ ಇಲ್ಲ. ಯಾಕೆಂದರೆ ಏಕಕ್ಷ ಕಲಿತದ ಆತನ ಗುರು ಅಂತ ಕೊಡ್ತೀವಿ. ಅದರಿಂದ ನಾನು ತುಂಬ ಕಲಿತಿದ್ದೀನಿ. ಯಾವುದೇ ಶಬ್ದಗಳಾಗಿರಲಿ ಯಾರು ಇಲ್ಲಿ ಹೊಣೆನೇ ಅಲ್ಲ. ವಿಶೇಷವಾಗಿ ಅನೇಕ ರೀತಿಯಲ್ಲಿ ಮಾತನಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬರ್ತಾರೆ. ಅವರು ಸಹ ಹೋಗ್ಬಿಟ್ಟು ಬರ್ತಿದ್ದಾರೆ. ನಮ್ಮೆಲ್ಲರ ಸಮಕ್ಷಮದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಅದರಂತೆ ನಮ್ಮ ಕಾರ್ಯಕ್ರಮದ ಕುರಿತು ಒಂದು ಮಾತು ಹೇಳಬೇಕು ಅಂತ ಹೇಳಿದೆ. ಈ ಕಾರ್ಯಕ್ರಮ ಏನಾಗುತ್ತೆ ಅಂದರೆ ಬೆಳಗ್ಗೆನೇ ಇಷ್ಟೇ ಇರುತ್ತೆ, ಮತ್ತು 12:30ವರೆಗೂ ಬರ್ತಾ ಇರ್ತಾರೆ, ಕಾರ್ಯಕ್ರಮದಲ್ಲಿ ಹೋಗ್ತಾ ಇರ್ತಾರೆ. ಸುಮಾರು 6 ಲಕ್ಷಕ್ಕೂ ಹೆಚ್ಚಿನ ಗ್ರಾಹಕರನ್ನು ನಮ್ಮ ಸಂಸ್ಥೆ ಹೊಂದಿರೋದ್ರ ಮುಖಾಂತರ ದೇಶ ವಿದೇಶಗಳಲ್ಲಿ ಆರ್ಗ್ಯಾನಿಕ್ ಫೀಲ್ಡನ್ನು ಪ್ರಪಂಚವನ್ನು ಪ್ರೂವ್ ಮಾಡೋದ್ರ ಮುಖಾಂತರ ಆರೋಗ್ಯವಂತ ಕುಟುಂಬವನ್ನು ಕಟ್ಟಬೇಕು ಅಥವಾ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥದ್ದೇ ನಮ್ಮ ಸಮಸ್ಯೆ ಗುರಿಯಾಗಿರೋದ್ರಿಂದ ಸೊ ಅದ್ರ ಕಡೆ ನಾವು ಹೆಚ್ಚು ಈ ರೀತಿ ಕಾರ್ಯಕ್ರಮದ ಕುರಿತು 2 ಮಾತು ಹೇಳಬೇಕು ಅಂತ ನಾನು ಮೊದಲ ಸರ್ಗೆ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಈ ಒಂದು ಆರೋಗ್ಯಪರ ಹಾಗೂ ಜನಪರವಾದಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ನಾನು ಮನಿ ಮೋಹಿತ್ ಎಂಟರ್ಪ್ರೈಸಸ್ನ ಮುಖ್ಯಸ್ಥರಿಗೆ ಹಾಗೂ ಈ ಒಂದು ಸಂದರ್ಭದಲ್ಲಿ ಹಾಜರಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳನ್ನು ಹೇಳಬಯಸ್ತೇನೆ. ಇನ್ನು ಮನಿ ಮೋಹಿತ್ ಎಂಟರ್ಪ್ರೈಸಸ್ ಅವರ ಬಗ್ಗೆ ಹೇಳಬೇಕಾದ್ರೆ ನಿಜವಾಗ್ಲೂ ಕೂಡ ಸಂತೋಷ ಆಗ್ತದೆ. ಆರೋಗ್ಯ ಭಾಗ್ಯ ಅಂತ ಎಲ್ಲ ಕಡೆ ಘೋಷಣೆಗೆ ಕೂಗ್ತೀವಿ. ಅನೇಕ ಕಾರ್ಯಯೋಜನೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ರೂಪುಗೊಳ್ತವೆ. ಆದರೆ ಇವೆಲ್ಲ ಎಷ್ಟು ಮಾತ್ರ ಪರಿಣಾಮಕಾರಿಯಾಗಿದೆ, ಇದು ಜನಸಾಮಾನ್ಯರಿಗೆ ತಲುಪಿದೆಯಾ, ಯಾವ ಮಟ್ಟದಲ್ಲಿ ತಲುಪಿದೆ ಅಂತೇಳಿ ಯೋಚನೆ ಮಾಡಿದಾಗ ಎಲ್ಲ ಒಂದು ಕಡೆ ನೋವಾಗ್ತದೆ. ಸುಮಾರು ಕಡೆಗೆಲ್ಲ ಒಂದು ಪ್ರಚಾರಕ್ಕಾಗಿ ಮಾಡುವಂಥ ಇದನ್ನು ನಾನು ಕಂಡಿದ್ದೇನೆ. ಆದರೆ ಈ ಮನಿ ಮೋಹಿತ್ ಎಂಟರ್ಪ್ರೈಸಸ್ನವರು ಇವರು ಒಂದು ಘೋಷಣಾ ವಾಕ್ಯನೇ ಬಹಳ ಆಕರ್ಷಣೀಯವಾಗಿದೆ ಹಾಗೂ ಅರ್ಥಪೂರ್ಣವಾದದ್ದು. ನಮ್ಮ ಹೆಜ್ಜೆ ಆರೋಗ್ಯದ ಕಡೆ ನಮ್ಮ ಹೆಜ್ಜೆ ಅಂತ ಖಂಡಿತ ನಿಜನೇ. ಅಗ್ರಹಾರ ಬಡಾವಣೆಯಲ್ಲಿ ಒಂದು ಸಣ್ಣ ಸ್ಥಳದಲ್ಲಿ ಇವರು ಒಂದು ಸಂಸ್ಥೆಯನ್ನು ಆರಂಭ ಮಾಡಿದರು. ಈಗ ಎಲ್ಲರ ಸಹಕಾರದಿಂದ ಅದು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಬೆಳೀತಾ ಇದೆ. ಆರೋಗ್ಯ ಭಾಗ್ಯ ಇಲ್ಲದೇ ಇದ್ದರೆ ಏನೇನೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಭಾಗ್ಯ ಪಡೀಬೇಕಾದ್ರೆ ಎಲ್ಲರಿಂದನೂ ಕೂಡ ಸಾಧ್ಯ ಇಲ್ಲ. ಇದು ಬಡ ಜನಸಾಮಾನ್ಯರು, ಬಡವರು, ಕೂಲಿ ಕಾರ್ಮಿಕರು ಕೂಡ ಅದರ ಸೌಲಭ್ಯ ಪಡಿಬೇಕಾದ್ರೆ ಈಗಿನ ಸಂದರ್ಭದಲ್ಲಿ ಕಷ್ಟ ಸಾಧ್ಯ ಇದೆ. ಇನ್ನು ಎಲ್ಲೋ ದೊಡ್ಡ ಗುಂಪುಗಳಲ್ಲಿ ಉಚಿತ ಆರೋಗ್ಯ ಶಿಬಿರ ಅಂತ ಮಾಡಿಕೊಂಡು ಸಾವಿರಾರು ಜನ ಅಲ್ಲಿ ಸೇರಿ ಅಲ್ಲಿ ವ್ಯವಸ್ಥೆ ಬೇರೆ ಇರ್ತದೆ. ಅದರ ಬಗ್ಗೆ ನಾವು ನಾನು ಕಂಡಕ್ಕೆ ಮನಿ ಮೋಹಿತ್ ಎಂಟರ್ಪ್ರೈಸಸ್ನವರು ಪ್ರತಿ ತಿಂಗಳ 2ನೇ ಭಾನುವಾರದಂದು ಉಚಿತವಾಗಿ ಮತ್ತು ಶುಗರನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಶ್ಲಾಘನೀಯ. ಕಾರಣ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರೋದು BP ಮತ್ತು ಶುಗರ್ ಇವುಗಳ ಒಂದು ಏರಿಳಿತಗಳ ಬಗ್ಗೆ ಸರಿಯಾಗಿ ನಾವು ಮಾಹಿತಿ ಪಡೆದ್ರೆ ಸಾಕಷ್ಟು ಕಾಯಿಲೆಗಳಿಂದ ನಾವು ದೂರ ಇರ್ತೀವಿ. ನಾವು BP ಶುಗರ್ ಚೆಕ್ ಮಾಡ್ತೀರಾ, ನಾವು ಇನ್ನೇನೇನೋ ಟ್ರೀಟ್ಮೆಂಟ್ ತೊಗೊಂಡ್ರೆ ಬಹುಶಃ ಅದು ಅಷ್ಟೊಂದು ಉಪಯೋಗ ಅಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತೊಂದು ಮುಖ್ಯ ಅಂತ ಹೇಳಿದ್ರೆ ಇಲ್ಲಿ ನೈಸರ್ಗಿಕವಾಗಿರುವಂತಹ ಉತ್ಪನ್ನಗಳನ್ನು ಬಳಸಿ ಆರೋಗ್ಯ ಸೇವೆ ಮಾಡ್ತಾ ಇದ್ದಾರಲ್ಲ, ಇದು ಬಹಳ ಇಂಪಾರ್ಟೆಂಟ್. ಪ್ರಕೃತಿಯನ್ನು ದೇವರು ಅಂತ ಕೂಡ ಕರೀತಾರೆ, ಪ್ರಕೃತ ಮಾತೆ ಅಂತೇಳಿ ಕೂಡ ಕರೀತಾರೆ. ಪ್ರಕೃತಿಯಲ್ಲಿರುವಂತಹ ಒಂದು ಇದನ್ನು ಬಳಸಿ ಅದನ್ನು ಈ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಆರೋಗ್ಯವೇ ಭಾಗ್ಯ. ಈಗಿರೋ ಸಮಾಜದಲ್ಲಿ ನಾವು ಕೆಮಿಕಲ್ ಅದನ್ನು ಉಳ್ಕೊಂಡ್ಬಿಟ್ಟಿದ್ದೀವಿ. ಇದರಲ್ಲಿ ನೈಸರ್ಗಿಕವಾಗಿ ಪ್ರಾಡಕ್ಟ್ಸನ್ನು ಆ ಕಂಪ್ನಿಯಿಂದ ತಯಾರು ಮಾಡಿ ಸಮಾಜದ ಉಪಯೋಗಕ್ಕಾಗಿ ಅವರು ಶ್ರಮಿಸ್ತಾ ಇದ್ದಾರೆ. ಈಗಾಗಲೇ ಕೊಕೊನಟ್ ಆಯಿಲನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಅದು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತೇಳಿ ಅವರು ಇದುವರೆಗೆ ಹೇಳ್ತಾಯಿದ್ರು. ಮತ್ತು ಈ ಏನು ನಾವು ಆರೋಗ್ಯವಾಗಿ ಈಗ ನೈಸರ್ಗಿಕವಾಗಿ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ಇನ್ನೂ ಸಾಕಷ್ಟು
ಅವ್ರ ಉತ್ಪನ್ನಗಳನ್ನು ತಯಾರು ಮಾಡ್ತಿದ್ದೀವಿ ಸರ್. ನಡೀತಿದೆ ಟ್ರಯಲ್ಲು. ನಮ್ಮದೆಲ್ಲ ದಕ್ಷಿಣ ಭಾರತದಲ್ಲಿ ಒಂದು ಉದ್ಯಮವಾಗಿ ನಡೀತಿದೆ. ಮುಂದಿನ ದಿನಗಳಲ್ಲಿ ಮನಿ ಮೋಹಿತ್ ಎಂಟರ್ಪ್ರೈಸಸ್ ಅವರು ಒಳ್ಳೆ ಈ ಥರ ಆರೋಗ್ಯ ಶಿಬಿರಗಳು ಮತ್ತು ನೈಸರ್ಗಿಕ ಉತ್ಪನ್ನಗಳ ಬಗ್ಗೆ ಸಮಾಜಕ್ಕೆ ಒಂದು ಅವೇರ್ನೆಸ್ ಏನಂದರೆ ಸೌಂದರ್ಯ ತಾರೆಗಳ ನಿರ್ಮಾಣ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇರ್ತೀವಿ. ಇವರು ಸೌಂದರ್ಯ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಸೌಂದರ್ಯ ಕೊಡುವಂಥವ್ರು ಇವರು. ಯಾಕೆಂತ ಹೇಳಿದ್ರೆ ಅವರು ಆಡಂಬರವಾಗಿ ಯಾವುದೇ ಒಂದು ಸಿನಿಮಾದಂತೂ ತೋರಿಸಿರೋರಲ್ಲ, ಆಡಂಬರವಾಗಿ ಯಾವುದೇ ಅವರು ಜಾಹೀರಾತು ಕೊಟ್ಟಿರೋರಲ್ಲ. ಇವರೇನು ಅಂತ ನಮ್ಮಂಥವ್ರ ಮುಖಾಂತರ ಹೇಳ್ತಾ ಇದ್ದಾರೆ. ಯಾಕಂದರೆ ನಾನು ಒಬ್ಬ ಫಲಾನುಭವಿಯಾಗಿದ್ದೆ. ಅದನ್ನು ಈಗ ಸೋಪ್ ತೊಗೊಂಡೋಗಿದ್ದೆ, ಪೇಸ್ಟ್ ತೊಗೊಂಡೋಗಿದ್ದೆ, ಆಮೇಲೆ ಅದು ಕಾಸ್ಮೆಟಿಕ್ಸ್ ಒಂದು ಕೊಟ್ಟಿದ್ದರು, ಅವೆಲ್ಲ ನಾನು ಹಾಕ್ಕೊಂಡಿದ್ದೆ. ನಾನು ನೋಡಿದ್ದೀನಿ. ಯಾಕೆಂದರೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಆ ಮಜಲನ್ನು ನಾನು ಅನುಭವಿಸಿರ್ಬೇಕು. ಆ ಅನುಭವಿಸಿದ್ರೆ ಮಾತ್ರ ಬೇರೆಯವ್ರಿಗೂ ನಾನು ಹೇಳಬೇಕು. ಯಾಕೆಂದರೆ ನೋಡಿ ನಾನು ಇವಾಗ ಯಾವ ಶಾರುಖ್ ಖಾನ್ ಕರೆದುಬಿಟ್ಟು ನೋಡಿ ಸರ್ ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ನೀವಲ್ಲ, ನಾನು ಅನುಭವಿಸಬೇಕು. ನಾನು ಅನುಭವಿಸಿ ನಿಮಗೆ ಹೇಳಬೇಕು. ಅದರಿಂದ ನಾನು ಜನತೆಗೆ ಹೇಳ್ತಾ ಇದ್ದೀನಿ, ಚಿಂತಾಮಣಿ ಜನತೆಗೆ ಹೇಳ್ತಾ ಇದ್ದೀನಿ. ಇಡೀ ಈಗ ಇವರು ಸಾಮ್ರಾಜ್ಯ ಬೆಳೆಸಿದ್ದಾರೆ. ಈಗ ಎಲ್ಲೋ ಅನಂತಪುರ ನಾನು ನೋಡಿದೆ, ನಾಡಪತ್ರಿ ನೋಡಿದೆ, ಮೊನ್ನೆ ತಿರುಪತಿ ನಾನು ನೋಡಿದೆ, ಅದು ಎಲ್ಲ ಇದೆ. ಮತ್ತು ಅಲ್ಲಿವರೆಗೂ ಪಸರಿಸಿದ್ದಿದೆ ಅಂತ ಹೇಳಿದ್ರೆ ಇವರ ಕಾರ್ಯ ಸಾಧನೆಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ, ನಮಸ್ಕಾರ ಹೇಳ್ತಾ ಇದ್ದೀನಿ, ಅವ್ರ ಶುಭಕಾಮನೆ ತಿಳಿಸ್ತಾ ಇದ್ದೀನಿ. ಹಾಗೆ ಮಮತಾ ಸಿಂಗ್ ಅವರು ಅವ್ರಿಗೇನು ಗೊತ್ತಿಲ್ಲದೇ ಇರ್ತಾರೆ. ಈಗ ನಮ್ಮನ್ನ ಏನು ಮೊನ್ನೆ ಕರೆದುಬಿಟ್ಟು ನಮ್ಮ ಹೆಂಗಸರನ್ನ ಇವರಲ್ಲಿ ಹೆಂಗಸರು ಇದಕ್ಕೆ ಎಲ್ಲ ಸಾಧಕರು ಅಂದರೆ ಮಹಿಳಾ ಸಾಧಕರಿಗೆ ಯಾರು ಮಾಡಿಲ್ಲ ಈ ಚಿಂತಾಮಣೆಯಲ್ಲಿ. ಎಲ್ಲ ಗಂಡಸರಿಗೆ ನಾವು ಆರ ತುರಾಯಿಗಳು ಹಾಕ್ಕೊಂಡಿದ್ದೀವಿ. ಇವರೇನು ಅಂತ ಹೇಳಿದ್ರೆ ಒಂದು ಹೆಜ್ಜೆ ಮುಂದೆ ಹೋದರು. ಯಾಕೆ ನಮ್ಮ ಹೆಸರು ಏನು, ನಮ್ಮ ಹೆಂಗಸರು ಏನು ಕಡಿಮೆ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಸಾಧಕರನ್ನು ಸರ್ಕಾರಿ ಇದರಲ್ಲಿ ಪ್ರಕಾರ ಸರ್ಕಾರಿ, ಯಾಕೆಂದರೆ ಪ್ರೋಟೋಕಾಲ್ ಇರ್ತದೆ. ಯಾಕಂದರೆ ಒಂದು ಸನ್ಮಾನ ಮಾಡಬೇಕು ಅಂದ್ರೆ ಪ್ರೋಟೋಕಾಲ್ ಇದೆ ಸರ್ಕಾರಿನಲ್ಲಿ. ಯಾಕೆಂದರೆ ಅವರು ಸರ್ಕಾರದಲ್ಲಿ ಆಫೀಸರ್ಸು, ಅವರಲ್ಲಿರುವಂಥ ಆ ಯೂನಿಟಲ್ಲಿ ಕೆಲಸ ಮಾಡುವಂಥವ್ರನ್ನ ಚಾಯ್ಸ್ ಮಾಡ್ತಾರೆ. ಇಂಥವ್ರು ನೋಡಿ ಇಂಥವ್ರು ಕೊಡಬಹುದು ಅಂತ. ಅಂಥವ್ರ ಹತ್ರ ಇವರು ತಗೊಂಡು ಸ್ಲಿಪ್ಪರ್ ತಗೊಂಡು ಮತ್ತು ಅವರ ರೆಕಮೆಂಡೇಷನ್ ತಗೊಂಡು ಮತ್ತು ಮಾಡಿರೋಂಥವ್ರು ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ನಮ್ಮ RCS ಮಾಸ್ಟ್ರು ಮತ್ತು ಮಮತಾ ಅವರು ಇಂಥ ಯಾಕಂದರೆ ಇವ್ರ ಕಾರ್ಯ ಸಾಧನೆ ನಾನು ಹೇಳೋಕ್ಕಾಗೋದಿಲ್ಲ, ಪದಗಳು ವರ್ಣನೆ ಮಾಡೋಕ್ಕಾಗೋದಿಲ್ಲ. ಅಂಥದಕ್ಕೆ ಇವ್ರ ಕಾರ್ಯ ಸಾಧನೆಗೆ ಪದಗಳು ವರ್ಣನೆ ಇಲ್ಲ ಅಂತ ಹೇಳಿದ್ರೆ ಈಗ ಇಂಥ ಅದಕ್ಕೂ ಮೀರೋಗಿದ್ದಾರೆ ಇವರು. ಇಂಥ ನಮ್ಮಂಥವ್ರಿಗೆ ಇವತ್ತನ್ನು ಕರೆದು ಈ ಪ್ಲ್ಯಾಟ್ಫಾರ್ಮ್ನಲ್ಲಿ, ಯಾಕೆಂದರೆ ಸರ್ಕಾರಗಳು ಮಾಡ್ತಾ ಇಲ್ಲ. ಯಾಕೆಂದರೆ ಜೋತ್ ಬಿದ್ದೋಗ್ಬಿಟ್ಟಿದೆ ಸರ್ಕಾರಕ್ಕೆ. ಈಗ ಧೈರ್ಯ ಇಲ್ಲ. ಈಗ ನಮ್ಮ ತಹಸೀಲ್ದಾರ್ಗಳು ಧೈರ್ಯ ಇಲ್ಲ. ಯಾಕೆಂದರೆ ಬದಲಾವಣೆ ಮಾಡಿಬಿಡ್ತಾರೆ. ಈಗ ನಾನು ಬೆಳಗ್ಗೆ ಇರೋದ್ರಿಂದ ಸಂಜೆ ಇರೋದಿಲ್ಲ ಸನ್ಮಾನ ಮಾಡೋದಕ್ಕೆ. ಏನು ಅಪೇಕ್ಷೆ ಇಲ್ದಿರೋಂಥವ್ರು ಇವರು, ಏನು ಅಪೇಕ್ಷೆ ಇಲ್ದಿರೋರು ಇವರೇ ಗುರುತಿಸಿ, ಜನ ಗುರುತಿಸಿರಬೇಕು. ಅಂಥವ್ರನ್ನ ಕರೆದುಕೊಂಡು ಈ ವೇದಿಕೆ ಮೇಲೆ ಕುಂಡಿಸಿ ಅವ್ರ ಕೈಲಾದಷ್ಟು ಒಂದು ಸನ್ಮಾನ ಅಂತ ಹೇಳಿದ್ರೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಸನ್ಮಾರ್ಗದಲ್ಲಿ ಯಾವ ನಡೀತಾನೋ, ಭಾಷೆಯಲ್ಲಿ ಯಾವಾಗ ನಡೀತಾನೋ